ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಬೆಳಗಾಯ್ತು, ಎದ್ದಿದ್ದೀರಾ, ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂಬುದಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಅನುದಿನವೂ 7 ಗಂಟೆಗೆಲ್ಲ ನಿಮ್ಮ ಬಳಿಗೆ ದೇವರ ವಾಕ್ಯ ತೆಗೆದುಕೊಂಡು ಬರ್ತಾ ಇದ್ದೇನೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಈ ದಿನ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ಶ್ರೇಷ್ಠವಾಗಿವೆ. ಎಷ್ಟೇ ಕೇಳಿದರೂ, ಎಷ್ಟೇ ಸಾರಿ ಕೇಳಿದರೂ ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸಬಲ್ಲಂತಹ, ನಮ್ಮನ್ನು ಧೈರ್ಯಪಡಿಸಬಲ್ಲಂತಹ ನಿಮ್ಮ ದಿವ್ಯ ವಾಕ್ಯಕ್ಕಾಗಿ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಎದ್ದೇಳಿರಿ ಪ್ರಿಯರೇ, ಎದ್ದಿದ್ದೀರಾ? ಹೌದು, ಅಷ್ಟಕ್ಕೂ ನೀವು ದಿನಾಲು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರಾ? ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಭಾನುವಾರ ಸಭೆಗೆ ಹೋಗ್ತಾ ಇದ್ದೀರಾ? ಕ್ರಮ ಪ್ರಕಾರ ಆಚಾರವೆಲ್ಲ ಪಾಲಿಸುತ್ತಾ ಇದ್ದೀರಾ? ಅಷ್ಟಕ್ಕೆ ಸಾಕೋ? ಸಾಕಾಗಲ್ಲ. ಭಕ್ತಿ ಅಂದರೆ ದೇವರೊಂದಿಗೆ ಸಹವಾಸ ಮಾಡುವಂಥದ್ದಾಗಿದೆ. ಒಂದು ಆಚಾರದ ರೂಪದಲ್ಲಿ ಪಿತೃ ಪಾರಂಪರ್ಯವಾಗಿ ನಮ್ಮ ತಂದೆ ತಾಯಿಗಳು ಕಲಿಸುತ್ತಾ ಬರುತ್ತಿರುವ ಕೆಲವೊಂದು ಪದ್ಧತಿಗಳನ್ನು, ಆಚಾರಗಳನ್ನು ಹಾಗೆಯೇ ಅಳವಡಿಸಿಕೊಳ್ಳುತ್ತಾ ಮುಂದೆ ಸಾಗುವಂಥದ್ದು ಸಾಧಾರಣ ಆಗಿಬಿಟ್ಟಿದೆ. ಆದರೆ ನಾವು ದೇವರೊಂದಿಗೆ ಸಹವಾಸ ಮಾಡಬೇಕು ಎನ್ನುವಂಥದ್ದು, ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸಬೇಕೆನ್ನುವುದು ಈ ದಿನ ಅನೇಕರು, ಅಂದರೆ ಕ್ರೈಸ್ತಿಯ ಕುಟುಂಬದಿಂದ ಬಂದಂಥವರಿಗೆ ಮತ ಇದೆಯೇನೋ, ಆಚಾರಗಳಿವೆಯೇನೋ, ಆದರೆ ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಇಲ್ಲದವರಾಗಿದ್ದಾರೆ. ಮತ್ತೆ ನೀವು ಹೇಗಿದ್ದೀರಿ ಎಂದು ನನಗೆ ಗೊತ್ತಿಲ್ಲ. ಆದರೆ ಅನುದಿನವೂ ಹೀಗೆ ದೇವರ ವಾಕ್ಯ ಧ್ಯಾನಿಸುತ್ತಾ ಇದ್ದೇವೆ. ಲಾಕ್ಡೌನ್ನಿಂದ ಇಂದಿನವರೆಗೂ ದೇವರ ವಾಕ್ಯದಿಂದ ಅನುದಿನವೂ ಬಲಗೊಳ್ಳುತ್ತಿರುವಂಥವರು ಆಧ್ಯಾತ್ಮಿಕವಾಗಿ ಸ್ಥಿರಗೊಳ್ಳುತ್ತಾ ಇದ್ದಾರೆ, ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಪರಿಶುದ್ಧನಾದ ಪೌಲನು ಪೌಲನಾಗಿ ಮಾರ್ಪಡುವುದಕ್ಕಿಂತ ಮುಂಚೆ ಅವನ ಹೆಸರೇನೆಂದು ನಿಮಗೆ ಗೊತ್ತಲ್ಲವೇ? ಸೌಲನಾಗಿತ್ತು. ಸೌಲನು ಅನ್ನುವಾಗ ಸಾಮಾನ್ಯ ವ್ಯಕ್ತಿಯಲ್ಲ, ಅಥವಾ ಸರ್ವಸಾಧಾರಣ ವ್ಯಕ್ತಿ ಅವನಾಗಿರಲಿಲ್ಲ. ಬಹಳ ನಿಷ್ಠೆಯಿಂದ ಕೂಡಿದ ಭಕ್ತನಾಗಿದ್ದನು. ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡುವವನಾಗಿದ್ದನು. ವಿದ್ಯೆಯಲ್ಲಿಯೂ ಒಳ್ಳೆ ಉನ್ನತ ಸ್ಥಿತಿಯಲ್ಲಿಯೂ ಗಮಲೀಯನ ಪಾದದ ಬಳಿಯಲ್ಲಿ ಓದಿದವನಾಗಿದ್ದನು. ಒಳ್ಳೆ ರೋಮನ್ ಸಿಟಿಜನ್ಶಿಪ್ ಹೊಂದಿದವನಾಗಿದ್ದನು. ಮಾತ್ರವಲ್ಲದೆ ಮತ ವೈರಾಗ್ಯದಿಂದ ತುಂಬಿದವನಾಗಿದ್ದನು. ಪೌಲನಿಗೆ ಯೇಸು ದರ್ಶನ ಕೊಟ್ಟ ನಂತರ ಅವನ ಸಂಗತಿ ನಮಗೆ ಪೌಲನೇ ಸ್ವತಃ ತನ್ನ ಮಾತಿನಲ್ಲಿ ಬರೆಯುವುದನ್ನು ಕೆಲವೊಂದು ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು. ಅಂದರೆ ತನ್ನ ಮತದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿದ್ದ, ಬಹಳ ನಿಷ್ಠೆಯುಳ್ಳವನಾಗಿದ್ದನು. ತನ್ನ ವಯಸ್ಸಿನಲ್ಲಿ ತನ್ನ ಜಾತಿಯವರೊಳಗೆ ಉನ್ನತವಾದ, ಅತ್ಯಧಿಕವಾದ ಸ್ಥಿತಿಯಲ್ಲಿದ್ದನು ಎಂದು ನನ್ನ ನಡವಳಿಕೆ ಬಗ್ಗೆ ಕೇಳಿದ್ದೀರಿ. ಅಲ್ಲಿ ಒಂದು ಒಳ್ಳೆ ಮಾತಿದೆ, ಆದಾಗಿಯೂ. ಬೈಬಲ್ ನೀವು ಓದುವಾಗ ಆದಾಗಿಯೂ, ಆದರೆ ಎಂಬ ಮಾತು ಓದುವಾಗ ಆ ಅಕ್ಷರಗಳನ್ನೆಲ್ಲ ರೌಂಡ್ ಆಗಿ ಮಾರ್ಕ್ ಮಾಡಿಕೊಳ್ತೇನೆ. ಒಂದು ಕಡೆ ನಮ್ಮ ಬಲಹೀನತೆಗಳು, ನಮ್ಮ ನಿಜ ಸ್ಥಿತಿ, ನಮ್ಮ ದರಿದ್ರತೆ, ನಮ್ಮ ದುಃಖವು, ನಮ್ಮ ಹೋರಾಟಗಳು, ನಮ್ಮ ಶ್ರಮೆಗಳು ಇರ್ತವೆ. ಬಹಳಷ್ಟು ಸಾರಿ ಈ ಶ್ರಮೆಗಳಲ್ಲಿ ನಾನೇನ್ ಮಾಡ್ಲಿಕ್ಕಾಗುತ್ತದೆ, ಈ ಬಡತನದಲ್ಲಿ ನಾನೇನ್ ಮಾಡ್ಲಿಕ್ಕಾಗತ್ತೆ, ಹೀಗೆ ಅಜ್ಞಾನಿಯಾಗಿ ನಾನೇನ್ ಮಾಡ್ಲಿಕ್ಕಾಗತ್ತೆ, ಈ ಬಂಧನದಲ್ಲಿದ್ದುಕೊಂಡು ನಾನು ಏನ್ ಸಾಧಿಸ್ಲಿಕ್ಕಾಗತ್ತೆ ಎಂದು ಹೀಗೆ ಬಲಹೀನತೆಗಳು ನನ್ನಲ್ಲಿವೆ, ನಾನೇನ್ ಮಾಡ್ಲಿಕ್ಕಾಗುತ್ತದೆ ಎಂಬುದಾಗಿ ನಾವು ಎಕ್ಸ್ಕ್ಯೂಸಸ್ ಹೇಳ್ತಾ ಇರ್ತೇವೆ. ಮೋಶೆ ಬಾ ಎಂದು ದೇವರು ಕರೆದಾಗ, ನಾನು ತೊದಲು ಮಾತಾಡುವವನಾಗಿದ್ದೇನೆ, ನನಗೆ ಸರಿಯಾಗಿ ಮಾತಾಡಲು ಬರಲ್ಲ, ನನಗೆ ಸೈನ್ಯವಿಲ್ಲ, ನಾನು ಹೇಗೆ ಫರೋನ ಬಳಿಗೆ ಹೋಗಲಿ ಅನ್ನುತ್ತಾನೆ. ಗಿದ್ಯೋನನಿಗೆ ದೇವರು ಕರೆದಾಗ, ಅಯ್ಯೋ, ನಾನು ನನ್ನ ಮನೆತನದವರಲ್ಲಿ ಕನಿಷ್ಠನಾಗಿದ್ದೇನೆ, ನಾನು ಒಬ್ಬ ಹೇಡಿಯಾಗಿದ್ದೇನೆ ಎಂದು ನೆಪ ಹೇಳ್ತಾನೆ. ಆಗ ದೇವರು ಹೇಳುವುದೇನೆಂದರೆ, ಆದಾಗಿಯೂ ಹಾಗಿದ್ದರೇನು, ನಾನು ನಿಮ್ಮ ಸಂಗಡ ಇರುತ್ತೇನೆ.
ಅಷ್ಟಕ್ಕೂ ನಮ್ಮ ಕುರಿತು ನಾವೇನಂದುಕೊಳ್ತಾ ಇದ್ದೇವೋ ಅಥವಾ ನಮ್ಮ ಬಗ್ಗೆ ಇತರರು ಏನಂದುಕೊಳ್ತಾ ಇದ್ದಾರೋ ಎನ್ನುವ ವಿಷಯದಲ್ಲಿಯೇ ಎಷ್ಟೋ ಹೆಚ್ಚಾಗಿ ಯೋಚಿಸುತ್ತಾ ಇರ್ತೇವೆ. ನಿಮ್ಮ ಕುರಿತಾಗಿ ನೀವೇನಂದುಕೊಳ್ತೀರೋ ಅದೇ ನಿಮ್ಮ ಸ್ಥಿತಿಯಾಗಿದೆ ಎಂದು ನೀವು ಅಂದುಕೊಳ್ತೀರಿ. ಇತರರು ನಿಮ್ಮ ಕುರಿತು ಏನಂದುಕೊಳ್ತಿದ್ದಾರೋ ಅದರ ಮೇಲೆ ಆಧಾರಗೊಂಡು ಅದಕ್ಕೋಸ್ಕರವೇ ಹಿಗ್ಗಿದವರಾಗಿ ಇಲ್ಲವೇ ಕುಗ್ಗಿ ಹೋಗುವುದಾಗಲಿ ಮಾಡುತ್ತೀರಿ. ಅಷ್ಟಕ್ಕೂ ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನು ನಮ್ಮ ಕುರಿತಾಗಿ ಏನು ಅಂದುಕೊಳ್ತಿದ್ದಾರೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನನ್ನನ್ನು ಕರ್ತನು ಸೃಷ್ಟಿಸಿದ್ದಾರೆ, ನನ್ನ ವಿಮೋಚನೆಗೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾರೆ. ಅಂದರೆ ಆತನ ದೃಷ್ಟಿಯಲ್ಲಿ ನಾನಿದ್ದೇನೆ. ಆತನು ನನ್ನ ಬಗ್ಗೆ ಏನಂದುಕೊಳ್ತಿದ್ದಾನೆ? ಆದಾಗಿಯೂ ತಾಯಿ ಗರ್ಭದಲ್ಲಿ ಇದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದಂತಹ ದೇವರು, ನೋಡಿ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಮೇಲೆ ಅವನ ಮನೋನೇತ್ರ ಬೆಳಗಿಸಲ್ಪಟ್ಟ ನಂತರ ಎಷ್ಟೇ ಬ್ಯಾಡ್ ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ, ಎಷ್ಟೇ ಸತ್ತ ಸ್ಥಿತಿಯಲ್ಲಿದ್ರೂ ಕೂಡ, ಎಷ್ಟೇ ಆಚಾರ ಭಕ್ತಿಯಲ್ಲಿದ್ರೂ ಕೂಡ, ಎಷ್ಟೇ ಮೂಢಾಚಾರದಲ್ಲಿದ್ರೂ ಕೂಡ, ಎಷ್ಟೇ ಪಿತೃ ಪಾರಂಪರ್ಯದ ವ್ಯರ್ಥ ಪ್ರವರ್ತನೆಯಲ್ಲಿ ಬದುಕಿದ್ರೂ ಕೂಡ, ಯೇಸುವನ್ನು ನಂಬಿ ಕತ್ತಲೆಯೊಳಗಿಂದ ನಾವು ಬೆಳಕಿಗೆ ಬಂದ ನಂತರ ನಮ್ಮ ಗತವನ್ನು ನೋಡಿಕೊಳ್ಳುವಾಗ ನಮಗೆ ಅಸಹ್ಯವೆನಿಸುತ್ತದೆ. ಅಂತಹ ಸ್ಥಿತಿಯಲ್ಲಿ ಇದ್ದಾಗಿಯೂ ಕೂಡ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಇವಾಗ ಅಲ್ಲ ಆರಿಸಿಕೊಂಡಿರೋದು, ಇವಾಗ ಅಲ್ಲ ಪ್ರಿಯರೇ. ನೀವು ಒಂದು ಚಿಕ್ಕ ಮಗುವಾಗಿರುವಾಗ ನೀವು ಯಾರಾಗಿದ್ದೀರಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಒಂದು ಚಿಕ್ಕ ಮಗುವಾಗಿರುವಾಗ ನೀವೇನಾಗ್ತೀರಿ ಎಂದು ಯಾರಿಗೂ ಗೊತ್ತಿರಲಿಲ್ಲ. ನೀವು ಬೆಳೆಯುತ್ತಿರುವಾಗ ಎಷ್ಟು ಎತ್ತರ ಬೆಳೆಯುತ್ತೀರಿ ಎಂದು ಯಾರು ಕೂಡ ಹೇಳಲಿಕ್ಕಾಗಲಿಲ್ಲ. ನಿಮಗೆ ಈ ಸಂಗತಿ ಗೊತ್ತಾ? 10 ವರ್ಷಗಳ ನಂತರ ನಾವು ಏನಾಗುತ್ತೇವೆ ಎಂಬುದಾಗಿ ನಾವು ಗ್ಯಾರಂಟಿಯಾಗಿ ಹೇಳಲಿಕ್ಕಾಗೋದಿಲ್ವಲ್ಲ. ಆದರೆ ಕರ್ತನು ತಾನು ಆರಿಸಿಕೊಂಡವರನ್ನು ತಾಯಿ ಗರ್ಭದಲ್ಲಿ ಮೂಡಿಬಂದ ದಿನ ಮೊದಲುಗೊಂಡು, ಅಂದರೆ ತಾಯಿ ತಾನು ಗರ್ಭಿಣಿಯಾಗಿದ್ದಾಳೆ ಎಂದು ಅರಿತುಕೊಂಡ ದಿನ ಮೊದಲುಗೊಂಡು, ತಾಯಿಯ ಗರ್ಭದಲ್ಲಿ ಒಂದು ಪಿಂಡ ಉಂಟಾಗುವುದಕ್ಕಿಂತ ಮುಂಚೆಯೇ ನನ್ನನ್ನು ಪ್ರತ್ಯೇಕಪಡಿಸಿ ತನ್ನ ಕೃಪೆಯಿಂದ ನನ್ನನ್ನು ಕರೆದಿರುವ ದೇವರು. ಹಾಲೆಲೂಯ. ಈ ಲೋಕದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಕೋಟ್ಯಾನುಕೋಟಿ ಬಿಲಿಯನ್ಸ್ ಪೀಪಲ್ ಇದ್ದಾರಲ್ಲವೋ? ನಮ್ಮ ಕನ್ನಡಿಗರು ಕೂಡ ಬಹಳ ಜನ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿಯೇ ಹಿಂದಿ ಭಾಷೆಯ ನಂತರ ಬಹುತೇಕ ಜನರು ಕನ್ನಡ ಮಾತಾಡ್ತಾರಂತೆ. ಅಫ್ಕೋರ್ಸ್ ಬೆಂಗಾಲಿ ಅವರು ಕೂಡ ಇದ್ದಾರೆ. ಬೆಂಗಾಲಿ ಮತ್ತು ಕನ್ನಡ ಹೆಚ್ಚು ಕಡಿಮೆ ಹೊಂದಾಣಿಕೆಯಲ್ಲಿವೆ. ಮತ್ತೆ ಇಷ್ಟೊಂದು ಜನ ಕನ್ನಡಿಗರಲ್ಲಿ ದೇವರು ಮೊದಲೇ ನೇಮಿಸಿರುವಂತಹ, ದೇವರು ಆರಿಸಿಕೊಂಡಿರುವಂತಹ, ತಾಯಿಯ ಗರ್ಭದಲ್ಲಿ ಬಿದ್ದ ದಿನ ಮೊದಲುಗೊಂಡು ಪ್ರತ್ಯೇಕಪಡಿಸಲ್ಪಟ್ಟವರು ಈ ಲೈವ್ನಲ್ಲಿ ಜಾಯಿನ್ ಆಗಿದ್ದೀರೆಂದು ಯಾವಾಗಲೂ ನಂಬುತ್ತೇನೆ. ದಿನಾಲೂ ನಾವು ದೇವರ ವಾಕ್ಯ ಕೇಳುತ್ತಾ ಇರೋದಾದರೆ ಇದು ನಮ್ಮ ಒಂದು ಸ್ವಭಕ್ತಿ ಅಲ್ಲ ಪ್ರಿಯರೇ. ನಾವು ಅಂದುಕೊಂಡ ಕೂಡಲೇ ಜರುಗುವಂಥದ್ದಲ್ಲ. ಬಹಳಷ್ಟು ಜನ ಹೇಳ್ತಾರೆ, ನಾವು ದಿನಾಲೂ ಪ್ರಾರ್ಥಿಸಬೇಕನ್ನುತ್ತೇವೆ, ಪ್ರಾರ್ಥಿಸ್ಲಿಕ್ಕಾಗಲ್ಲ. ವಾಕ್ಯ ಕೇಳಬೇಕನ್ನುತ್ತೇವೆ, ಆಗಲ್ಲ. ಬಟ್ ದೇರ್ ಆರ್ ಫ್ಯೂ, ಕೆಲವೊಂದು ಜನ ಇದ್ದಾರೆ ತಪ್ಪದೆ ಆ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಕಾದುಕೊಂಡಿರೋದಾದರೆ ದೇವರು ನಿಮ್ಮನ್ನು ಕೋರಿಕೊಳ್ತಿದ್ದಾರೆ, ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ, ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂದರ್ಥ. ತಾಯಿ ಗರ್ಭದಲ್ಲಿ ಇದ್ದ ದಿನದಿಂದಲೇ, ಇನ್ನು ಪಿಂಡ ಆಗುವುದಕ್ಕಿಂತ ಮುಂಚೆಯೇ ತನ್ನ ಕೃಪೆಯಿಂದ ನಿಮ್ಮನ್ನು ಕರೆಯುತ್ತಿದ್ದಾನೆ, ಕರೆದುಕೊಳ್ಳುತ್ತಿದ್ದಾನೆ. ಕೇಳಿ ಪ್ರಿಯರೇ, ಹೆಚ್ಚು ಕಡಿಮೆ 30 ವರ್ಷ ವಯಸ್ಸಿನಲ್ಲಿ ಪೌಲನು ಕೂಡ ರಕ್ಷಿಸಲ್ಪಟ್ಟಿದ್ದಾನೆ ಎಂದು ಪಂಡಿತರು ಹೇಳ್ತಾರೆ. ಅಲ್ಲಿಯವರೆಗೂ ಅವನು ಕೂಡ ಮೂಢಾಚಾರದಲ್ಲಿದ್ದ. ಆದರೆ ದೇವರು ಅವನ ಮನೋನೇತ್ರಗಳನ್ನು ತೆರೆದಾಗ ತಾನು ಎಷ್ಟರ ಮಟ್ಟಿಗೆ ದೇವರಿಂದ ಪ್ರೀತಿಸಲ್ಪಟ್ಟನೆಂದು, ಆರಿಸಲ್ಪಟ್ಟನು ಎಂದು, ಯಾವ ರೀತಿ ಕರ್ತನು ಅವನನ್ನು ಅರಿತುಕೊಂಡರೆಂದು, ಎಂತಹ ದೊಡ್ಡ ಕರೆ ಅವನಿಗುಂಟಾಯ್ತೆಂದು ಅರಿತಿರುವ ಪೌಲನು ಕೃತಜ್ಞತೆಯಿಂದಿರುವುದನ್ನು ನೋಡುತ್ತೇವೆ. ಎದಕ್ಕಾಗಿ ಕರೆದಿದ್ದಾರೆ ದೇವರು? ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಪಡಿಸುವವನಾಗಬೇಕೆಂದು ಆತನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಯಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸಲಿಲ್ಲ. ಏನನ್ನುತ್ತಾನೆ? ನನ್ನನ್ನು ದೇವರು ಆರಿಸಿಕೊಂಡಿದ್ದಾರೆ ಎಂಬ ಗ್ರಹಿಕೆ ನನಗೆ ಬಂದಿರೋದ್ರಿಂದಲೇ ನಾನು ಮನುಷ್ಯರ ಪರ್ಮಿಷನ್ ಕೇಳಲಿಲ್ಲ, ಮನುಷ್ಯರ ಸಲಹೆ ಕೇಳಲಿಲ್ಲ. ಯಾಕೆಂದರೆ ದೇವರು ನನ್ನನ್ನು ಯಾಕೆ ಕರೆದಿದ್ದಾರೆ ಎನ್ನುವುದಾದರೆ ತನ್ನ ಮಗನನ್ನು ಪ್ರಸಿದ್ಧಪಡಿಸಬೇಕು,
ಆತನ ಮಗನ ಅಂದರೆ ಕ್ರಿಸ್ತನ ಸ್ವಭಾವವು ನನ್ನೊಳಗೆ ಕಾಣಿಸಿಕೊಳ್ಳುವಂತೆ ನಾನು ಬದುಕಬೇಕು. ನಿಜವೇ, ರಕ್ಷಿಸಲ್ಪಟ್ಟವರೆಲ್ಲರೂ ದೇವರಿಂದ ಆರಿಸಲ್ಪಟ್ಟವರಾಗಿದ್ದಾರೆ, ಕರೆಯಲ್ಪಟ್ಟವರಾಗಿದ್ದಾರೆ. ನಮ್ಮ ವಿಷಯದಲ್ಲಿ ಆತನ ಮಿನಿಮಮ್ ಕೋರಿಕೆ ಏನೆಂದರೆ ನಾವು ಆತನ ಮಗನಾದ ಕ್ರಿಸ್ತನನ್ನು ಪ್ರಕಟಿಸಬೇಕು. ಮತ್ತಷ್ಟು ಮುಖ್ಯವಾಗಿ ನಾವು ಕ್ರಿಸ್ತೇಸುವಿನ ಸ್ವಭಾವವುಳ್ಳವರಾಗಿ ಜೀವಿಸಬೇಕು. ಏನನ್ನುತ್ತಾನೆ? ಕ್ರಿಸ್ತೇಸುವನ್ನು ನನ್ನ ಜೀವಿತದ ಮೂಲಕ ತೋರಿಸಬೇಕು ಅನ್ನುತ್ತಾನೆ. ನೋಡಿದ್ದೀರಾ, ಅದೇ ಆಸೆಯುಳ್ಳವನಾಗಿ, ಅದೇ ಗುರಿಯುಳ್ಳವನಾಗಿ ಮುಂದೆ ಹೋಗ್ತಾನೆ. ನಾವು ಯಾವಾಗ ನೋಡಿದ್ರೂ ಮನುಷ್ಯರು ನಮ್ಮ ಕುರಿತಾಗಿ ಏನು ಅಂದುಕೊಳ್ತಿದ್ದಾರೋ, ಮನುಷ್ಯರಿಗೆ ನೆಚ್ಚಬೇಕು, ಮನುಷ್ಯರಿಂದ ಮೆಚ್ಚಬೇಕು, ಮನುಷ್ಯರ ಮುಂದೆ ನಟಿಸಬೇಕು, ಮನುಷ್ಯರನ್ನು ಮರುಳುಗೊಳಿಸಬೇಕು, ಮನುಷ್ಯರ ಮೆಚ್ಚುಗೆಯನ್ನು ಹೊಂದಬೇಕು ಎಂದು ತವಕಿಸುತ್ತಿದ್ದೇವೆ ಹೊರತು ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ನಮ್ಮ ವಿಷಯದಲ್ಲಿ ಹಾಕಿರುವ ಪ್ರಣಾಳಿಕೆಗಳೇನಾಗಿವೆ, ಆ ಪ್ರಣಾಳಿಕೆಯ ಪ್ರಕಾರ ನಾವು ಬದುಕಬೇಕು ಎಂಬ ಆಸೆ ಅನೇಕರಿಗಿಲ್ಲ ಪ್ರಿಯರೇ. ಪೌಲನು ಹೇಳ್ತಾನೆ, ನಾನು ರಕ್ಷಿಸಲ್ಪಟ್ಟ ನಂತರ ನನಗುಂಟಾದ ದರ್ಶನ ನಿಜವೋ? ದೇವರು ನನ್ನನ್ನು ಕರೆದಿದ್ದಾರೋ? ನನಗೆ ದೇವರು ಸೇವೆ ಮಾಡನ್ನುತ್ತಿದ್ದಾರೋ? ದೇವರಿಗೋಸ್ಕರ ಬದುಕಬೇಕನ್ನುತ್ತಿದ್ದಾರೋ ಎಂದು ಹೀಗೆ ಅವರ ಬಳಿಗೆ ಹೋಗಿ ಇವರ ಬಳಿಗೆ ಹೋಗಿ ಮನುಷ್ಯರನ್ನು ನಾನು ಸಂಪರ್ಕಿಸಲಿಲ್ಲ. ಈ ದಿನ ಬಹಳಷ್ಟು ಜನ ಸೇವೆಯ ಕರೆ ಇದೆ ಅನ್ನುತ್ತಾರೆ. ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ ಎಂದು ಹೇಳ್ತಾರೆ. ದೇವರು ನನಗೆ ಭಯಂಕರವಾದ ಮರಣದ ಸ್ಥಿತಿಯಿಂದ ತಪ್ಪಿಸಿದ್ದಾರೆ, ನಾನು ಬದುಕೋದು ಆತನಿಗೋಸ್ಕರವೇ ಎಂದು ಒಪ್ಪಿಕೊಳ್ತಾರೆ. ಮತ್ಯಾಕೆ ದೇವರಿಗೋಸ್ಕರ ಬದುಕುತ್ತಾ ಇಲ್ಲ, ಮತ್ಯಾಕೆ ದೇವರ ಸೇವೆ ಮಾಡ್ತಿಲ್ಲ ಎಂದು ಕೇಳಿದರೆ, ನನ್ನ ತಂದೆ ಬೇಡ ಅಂದಿದ್ದಾರೆ, ಅಮ್ಮ ಬೇಡ ಅಂದಿದ್ದಾರೆ, ಅಣ್ಣ ಬೇಡ ಅಂದಿದ್ದಾರೆ, ಅಕ್ಕ ಬೇಡ ಅಂದಿದ್ದಾರೆ ಎಂದು ಹೇಳ್ತಾರೆ. ಅವರಿಗೆ ಯಾರು ಸಂಪರ್ಕಿಸು ಎಂದು ಹೇಳಿದ್ದಾರೆ? ಅವಿಶ್ವಾಸಿಗಳಿಗೆ ಯಾರು ಸಂಪರ್ಕಿಸು ಅಂದಿದ್ದಾರೆ? ಅವಿಶ್ವಾಸಿಗಳಲ್ಲದಿದ್ದರೂ ತಂದೆ ತಾಯಿಗಳಿಗೆ ಪ್ರೀತಿ ಹೆಚ್ಚಲ್ಲವೋ? ಬಹುಶಃ ವಿಶ್ವಾಸಿಗಳಾಗಿರುವ ತಂದೆ ತಾಯಿಗಳು ಕೂಡ ಈ ದಿನ ವಿಶ್ವಾಸಿಗಳೆಂದು ಹೇಳ್ಕೊಳ್ತಾರೆ. ಕೊನೆಗೆ ತಮ್ಮ ಮಗನನ್ನು ದೇವರಿಗೆ ಅರ್ಪಿಸಿಕೊಡಬೇಕಾದಾಗ ಯೋಚಿಸ್ತಾರೆ, ನಮ್ಮ ಮಗನ ಭವಿಷ್ಯವೇನಾಗ್ತದೋ ಎಂದು ಸಂದೇಹಕ್ಕೆ ಅವಕಾಶ ಕೊಡ್ತಾರೆ. ದೇವರು ನಿಮ್ಮನ್ನು ಕರೆದಿದ್ದಾರೋ? ಹಾಗಾದರೆ ವಿದ್ಯರಾಗಿ ದೇವರಿಗೆ ತಕ್ಷಣವೇ ಅರ್ಪಿಸಿಕೊಡಿರಿ. ಯಶ್, ನೀವು ಇನ್ನೂ ತಾಯಿ ಗರ್ಭದಲ್ಲಿರುವಾಗಲೇ ನಿಮ್ಮನ್ನು ಅರಿತಂತಹ ದೇವರನ್ನು ನೀವು ಎಷ್ಟು ಬೇಗ ಅರಿತುಕೊಳ್ತೀರೋ ಅಷ್ಟೊಂದು ದೇವರಿಗೆ ನೀವು ಘನಪಡಿಸುತ್ತೀರಿ, ದೇವರಿಗೆ ಮಹಿಮೆ ಪಡಿಸುತ್ತೀರಿ. ಬಹುಶಃ ನೀವು ಹೇಳಬಹುದು, ಮತ್ತೆ ಮನುಷ್ಯರಿಗೆ ಕೇಳದಿದ್ರೆ ಇನ್ಯಾರಿಗೆ ಕೇಳಬೇಕನ್ನುತ್ತೀರಿ? ಅದಕ್ಕೆ ಪೌಲ ಏನನ್ನುತ್ತಾನೆ ಗೊತ್ತಾ? ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಯೆರೂಸಲೇಮಿಗೆ ನಾನು ಹೋಗಲಿಲ್ಲ, ಆದರೆ ಅರಬ್ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಏನನ್ನುತ್ತಾನೆ? ತಿರುಗಿ ದಮಸ್ಕಕ್ಕೆ ಬಂದೆನು. 3 ವರ್ಷಗಳಾದ ಮೇಲೆ ಕೇಫನ ಪರಿಚಿತ ಉಂಟಾಯಿತು. 3 years ಟ್ರೈನಿಂಗ್ ಎಲ್ಲಾಯಿತು? ಅರೇಬಿಯಾ ದೇಶದಲ್ಲಿ. ಒಬ್ಬಂಟಿಗನಾಗಿ ಹೋದ. ಸ್ವದೇಶದಲ್ಲಿ ಅವನಿಗೆ ಎಲ್ಲರೂ ಗುರುತಿಸುತ್ತಾರೆ. ಸೌಲನು ಒಬ್ಬ ಫೇಮಸ್ ಪರ್ಸನ್, ಎಲ್ಲರಿಗೂ ಗೊತ್ತಿರುವವನಾಗಿದ್ದ. ಮತಾಭಿಮಾನಿ ಎಂದು ಗೊತ್ತು, ಕ್ರೈಸ್ತರನ್ನು ಹಿಂಸಿಸಿದವನೆಂದು ಕೂಡ ಗೊತ್ತು. ನೋಡಿದವರೆಲ್ಲ ಏನ್ ಮಾರ್ಪಟ್ಟಿ ಬಿಡು ಅಯ್ಯ, ನೀನೇನ್ ಮಹಾಬಿಡು ಎಂದು ಡಿಸ್ಕರೇಜ್ ಮಾಡುವವರು ರೆಡಿ ಇದ್ರು. ಅದಕ್ಕಾಗಿಯೇ ಮನುಷ್ಯರನ್ನು ಸಂಪರ್ಕಿಸಲಾರದೆ ದೂರ ಹೊರಟು ಹೋಗಿ ಕೆಲವೊಂದು ಕಾಲ ದೇವರೊಂದಿಗೆ ಸಹವಾಸ ಮಾಡಿದ. ಧರ್ಮಶಾಸ್ತ್ರವನ್ನು ಮತ್ತೊಂದು ಸಾರಿ ಬೇರೆ ವಿಧಾನದಲ್ಲಿ ಅವನು ಓದಿದರೂ ಸಹ ಮತ ದೃಷ್ಟಿಯಿಂದ ಓದಿದ. ಇವಾಗಲೂ ಕೂಡ ಪ್ರಿಯರೇ, ಕೆಲವೊಂದು ಜನ ಮತ ಗ್ರಂಥವನ್ನಾಗಿ ಓದುವವರಿದ್ದಾರೆ. ವಿಚಿತ್ರವೇನೆಂದರೆ ಈ ದಿನಗಳಲ್ಲಿ ನಮಗಿಂತಲೂ ಹೆಚ್ಚಾಗಿ ಕ್ರೈಸ್ತರಲ್ಲದವರು ಓದಿ ಇದರಲ್ಲಿ ಮತಗ್ರಂಥವೆಂದು ಭಾವಿಸಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಿಡ್ಕೊಂಡು ಇದು ಹೀಗಿದೆ, ಇದು ತಪ್ಪು, ಇದು ಇಷ್ಟ ಅಸಹ್ಯವಾಗಿದೆ, ಇದರ ಸ್ಥಿತಿ ಹೀಗಿದೆ ಎಂದು ತಮಗಿಷ್ಟ ಬಂದ ವ್ಯಾಖ್ಯಾನ ಕೊಡ್ತಾರೆ. ಪ್ರಕೃತ ಸಂಬಂಧವಾದ ಮನುಷ್ಯನಿಗೆ ದೈವ ಕಾರ್ಯಗಳು ಅರ್ಥ ಆಗಲ್ಲ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟ ಈ ಗ್ರಂಥದಲ್ಲಿರುವ ಮಾತುಗಳು ನೀವು ಅಕ್ಷರಗಳನ್ನು ಓದಬಹುದೇನೋ, ಆದರೆ ಅದರಲ್ಲಿರುವಂತಹ ಅಂತರ್ಭಾವವನ್ನು ಪರಿಶುದ್ಧಾತ್ಮ ದೇವರು ಮಾತ್ರವೇ ಬಯಲುಪಡಿಸಬಲ್ಲರು. ಹಾಗೇ ಓದಿದ ಮತಗ್ರಂಥವನ್ನು ನಿಷ್ಠತೆಯಿಂದ ಆಚಾರವಾಗಿ ಅದು ಅರ್ಥವಿಲ್ಲದ ಭಕ್ತಿಯಾಗಿತ್ತು. ಈ ದಿನ ಎಲ್ಲಾ ವಿಧವಾದ ಭಕ್ತಿಗಳು ಅಥವಾ ಭಕ್ತಿ ವಿಧಾನಗಳಲ್ಲಿ ಇಂತಹ ಪದ್ಧತಿ ನೋಡ್ತೇವೆ. ಯಾವುದೇ ವ್ಯಕ್ತಿಯಾಗಲಿ ದೇವರ ಸಾರೂಪ್ಯಕ್ಕೆ ಬರಬೇಕೆಂದು ಆಶೆ ಪಡುವುದಾದರೆ, ಒಂದು ಮತ ಸಿದ್ಧಾಂತದಂತೆ ವಾಕ್ಯ ಒಂದು ವೇಳೆ ಓದೋದಾದರೆ ಮತಾಚಾರ ಪಾಲಿಸಿದರೂ ಸಹ ಪ್ರಯೋಜನವಿಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೆ ಮೇಲಿಂದ ಮೇಲೆ ಬೇಡಿಕೊಳ್ತಿದ್ದೇನೆ, ಮೊಳಕಾಲೂರಿ ನೀವು ಬೈಬಲ್ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವು ಓದಿದ ಭಾಗ ಗ್ರಹಿಸಿಕೊಳ್ಳುವಂತೆ ದೇವರೇ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳಿರಿ.
ಪವಿತ್ರಾತ್ಮನ ಸಹಾಯವನ್ನು ಕೋರಿಕೊಳ್ಳಿರಿ. ನೀವು ಓದುತ್ತಾ ಇರುವಾಗ ನೀವು ಯಾರಾಗಿದ್ದೀರೆಂದು, ನಿಮ್ಮನ್ನು ಯಾಕೆ ಕರ್ತನು ರಕ್ಷಿಸಿದಾರೆಂದು, ನಿಮ್ಮ ಮೇಲೆ ಆತನ ಪ್ರಣಾಳಿಕೆಗಳೇನಾಗಿವೆ, ಆತನ ಚಿತ್ತ ಏನಾಗಿದೆ ಎಂದು ಸ್ಪಷ್ಟವಾಗಿ, ಮೇ ನಾಟ್ ಬಿ ಇನ್ ಅ ಡೇ, ಎಲ್ಲವೂ ಕೂಡ ಒಂದೇ ದಿನದಲ್ಲಿ ನಿಮಗೆ ಹೇಳಿದ್ರೆ ಅರ್ಥ ಆಗದಿರಬಹುದೇನೋ. ಕರ್ತನೊಂದಿಗೆ ನಡೆಯುತ್ತಾ ಇರುವಾಗ, ಸಹವಾಸ ಮಾಡುತ್ತಿರುವಾಗ ಆತನ ಚಿತ್ತ ಅರಿತುಕೊಳ್ತೀರಿ. ಒಬ್ಬಂಟಿಗರಾಗಿ ಹೋಗಿ ಪ್ರಾರ್ಥಿಸುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ದೇವರು ನಿಮ್ಮೊಂದಿಗೆ ಮಾತಾಡಿದ ವಿಷಯಗಳನ್ನು ನಿಮಗೆ ಅರ್ಥವಾಗದೇ ಇದ್ದರೆ ದೇವರಿಗೇ ಬೇಡಿಕೊಳ್ಳಿರಿ, ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳಿರಿ. ದೇವರ ಚಿತ್ತಕ್ಕೆ ನಿಮ್ಮನ್ನೇ ನೀವು ಅರ್ಪಿಸಿಕೊಡಿರಿ. ಈ ದಿನ ದೇವರ ಕೃಪೆಯಲ್ಲಿ ನಾವು ಭದ್ರಪಡಿಸಲ್ಪಟ್ಟಿದ್ದೇವೆ. ಎಷ್ಟೋ ಜನ ಈ ಲೋಕದಲ್ಲಿದ್ದಾಗಿಯೂ ನಿಮಗೆ ಮಾತ್ರವೇ ಯೇಸು ದೊರಕಿರೋದಾದರೆ ಎಷ್ಟರ ಮಟ್ಟಿಗೆ ಕೃತಜ್ಞತೆಯುಳ್ಳವರಾಗಿ ಸ್ತುತಿಯಿಂದ ಆತನನ್ನು ಸ್ತುತಿಸುವವರಾಗಿದ್ದೇವೆ ನೋಡಿ. ಇದು ಎಷ್ಟು ಗಂಭೀರ ವಿಷಯ ಎಂದು ನೀವು ಗ್ರಹಿಸೋದಾದರೆ ಧನ್ಯರಾಗ್ತೀರಿ. ಯಶ್, ತಾಯಿ ಗರ್ಭದಲ್ಲಿ ಬಿದ್ದ ದಿನದಿಂದಲೇ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ನೀವು ಆತನ ಮಗನನ್ನು ಪ್ರಕಟಿಸಬೇಕೆಂದು, ಸುವಾರ್ತೆ ಪ್ರಕಟಿಸಬೇಕೆಂದು ಕ್ರಿಸ್ತನನ್ನು ನಮ್ಮ ಜೀವಿತದ ಮೂಲಕ ಇತರರಿಗೆ ತೋರಿಸಿಕೊಡಬೇಕು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಗಮ್ಯವಿಲ್ಲದ ಜೀವಿತ ನಾವು ಜೀವಿಸುವವರಾಗಿರಲಾರದೆ, ಗುರಿಯಿಲ್ಲದ ಭಕ್ತಿಯಲ್ಲಿ ನಾವು ಬದುಕುವಂಥವರಾಗಿರಲಾರದೆ, ಆಚಾರ ಸಂಬಂಧವಾದ ಭಕ್ತಿ ಆಚಾರಕ್ಕೆ ತೃಪ್ತರಾಗಿರದೆ, ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಬೇಕೆಂಬ ವಿಷಯ ಮರೆಯದಂತೆ ಪರಿಶುದ್ಧಾತ್ಮನನ್ನು ದೇವರೇ ನಮ್ಮ ಮೇಲೆ ಸುರಿಯಮಾಡಿರಿ. ಈಗೋ ಈ ಲೈವ್ನಲ್ಲಿ ಐಕ್ಯವಾಗಿರುವ ಪ್ರತಿ ಒಬ್ಬರ ಸಂಗಡಲು ನೀವು ಮಾತಾಡುತ್ತಿರುವಾಗ ಪೌಲನ ಹಾಗೆ ನಾವು ಕೂಡ ಸಾಕ್ಷಿ ಕೊಡುವ ಹಾಗೆ, ತಾಯಿ ಗರ್ಭದಲ್ಲಿ ಮೂಡುವುದಕ್ಕಿಂತ ಮುಂಚೆಯೇ ಕರ್ತನು ನನ್ನನ್ನು ಅರ್ತಿದ್ದಾರೆ, ನನ್ನನ್ನು ಕರೆದು ಇಷ್ಟೊಂದು ದೊಡ್ಡ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಇದು ದೇವರು ನನ್ನ ವಿಷಯದಲ್ಲಿ ಹಾಕಿಕೊಂಡಿರುವ ದೇವರ ಪ್ರಣಾಳಿಕೆಯಾಗಿದೆ ಎಂದು ಗ್ರಹಿಸಿಕೊಳ್ಳುವ ಹಾಗೆ ನಂಬಿಕೆಯ ಪ್ರಾರ್ಥನೆ ಜೀವಿತ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತವಾದ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ನಲ್ಲಿ ಟೈಪ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.